ಹಾಯ್ ಫ್ರೆಂಡ್ಸ್, ಇವತ್ತಿನ ದಿವಸ ಜ್ಯೋತಿ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಹೆಸರು ಕಾಳು ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಎ, ಸಿ, ಇ ಇರ್ತೈತಿ. ಹೃದಯಕ್ಕೂ ಒಳ್ಳೆಯದು ಮತ್ತು ಶುಗರ್ಗೂ ಒಳ್ಳೆಯದು. ಇದರಿಂದ ಚಟ್ನಿ ಪುಡಿ, ಪಲ್ಯ, ಆಮೇಲೆ ಸೂಪು ಎಲ್ಲ ರೀತಿ ತಯಾರಿಸ್ತಾರೆ. ನಾನೀಗ ಇದರಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಹ್ಯಾಂಗೆ ಮಾಡೋದು ಅಂತ ತೋರಿಸ್ತೇನೆ ಬರ್ರಿ. ಮೊದಲು ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ, ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಕಾಳಿಸ್ತೀನಿ. ನಂತರ ನುಗ್ಗೆ ಸೊಪ್ಪು ಹಾಕ್ತೇನೆ. ಒಂದು ಸ್ವಲ್ಪ ಹೆಚ್ಚಿಲ್ಲ, ಇದನ್ನು ತೊಳ್ಕೊಂಡು ಕ್ಲೀನಾಗಿ ತೊಳೆದು ಹಾಕ್ಬೇಕ್ರಿ ಇದನ್ನ ಸೊಪ್ಪನ್ನ. ಇದು ತಿನ್ನಿರಿ, ನೀವು ಹೆಲ್ದಿಗೆ ಭಾಳ ಒಳ್ಳೇದಿದೆ. ನಿಮ್ಗೆ ಈ ಪಲ್ಯ ಬೇಡ ಅಂದ್ರೆ ಚಟ್ನಿ ಮಾಡ್ಕೊಳ್ರಿ, ಸೂಪ್ ಮಾಡ್ಕೊಳ್ರಿ. ಇದರಲ್ಲಿ ನಾನಾ ಥರ ಅಡುಗೆಗಳನ್ನು ಮಾಡ್ಕೊಬೋದು ಇದರಲ್ಲಿ. ಇದು ಹೃದಯ ಆರೋಗ್ಯಕ್ಕೆ ತುಂಬ ಒಳ್ಳೇದು. ಇದು ನುಗ್ಗೆ ಸೊಪ್ಪು ಈ ಥರ ಫ್ರೈ ಮಾಡಿದೆ ರೀ. ನಾನು ಇಬ್ಬರಿಗಾಗಿ ಮಾಡಕತ್ತೇನೆ ಇದನ್ನು. ನಿಮಗೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ. ನಾ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೇನೆ ರೀ. ಅರಿಶಿನ ಪುಡಿ ಹಾಕ್ಕೊತೇನೆ ಒಂದು ಸ್ವಲ್ಪ. ಸ್ವಲ್ಪ ಉಪ್ಪು ಹಾಕ್ಕೊತೇನೆ ರೀ. ಉಪ್ಪು ಹಾಕ್ಕೊಂಡೆ ಒಂದು ಸ್ವಲ್ಪ ಖಾರ ಹಾಕ್ಕೊತೇನೆ ರೀ. ಹಸಿ ಖಾರ ಮಾಡಿಟ್ಕೊಂಡೇನೆ ಅದನ್ನ ಹಾಕ್ತೇನೆ. ಒಂದು ಸ್ವಲ್ಪ ನಿಮಗೆ ಬೇಡ ಅಂದ್ರೆ ಒಣ ಖಾರ ಹಾಕೋದು. ಏನಿಲ್ಲ, ಈಜಿ ಐತ್ರಿ ಇದು. ಪಟಾಪಟ್ ಅಂತ ಒಂದು 2 ನಿಮಿಷನಾಗ ಮಾಡ್ಕೊಂಬಿಡ್ಬೋದು ನೀವು. ಭಾಳ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ರೀ ಇದರಲ್ಲಿ. ಭಾಳ ಇಂಗ್ರೀಡಿಯೆಂಟ್ಸ್ ಇತ್ತಂದ್ರೆ ನಿಮ್ಗೆ ಮಾಡೋಕ್ಕೂ ಆಗಂಗಿಲ್ಲ. ಈಸಿಯಾಗಿ ತೋರಿಸ್ಕೊಡ್ತೇನೆ ನಾನು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಒಳಗೆ ಮಾಡೋದನ್ನ ತೋರಿಸ್ಕೊಡ್ತೇನೆ, ಅಡುಗೆಗಳನ್ನು. ನೋಡಿರಿ, ತಾಳ್ಸಿದ್ದಾಯ್ತು ರೀ. ಇದ್ರಾಗೆ ಹೆಸರು ಕಾಳು ಬೇಯಿಸ್ಕೊಂಡಿದ್ನಲ್ರಿ, ಸ್ವಲ್ಪ ಹೆಸರು ಕಾಳು ಹಾಕ್ತೇನೆ. ಬರ್ರಿ, ಆಯ್ತು ರೀ. ಇದು ಕುದ್ದಿದ್ದೆ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತೇನೆ. ನೋಡಿರಿ, ಇದು ರೆಡಿ ಆಯ್ತು ರೀ. ಇದಕ್ಕೆ ಹಾಕ್ತೇನೆ. ನೋಡಿರಿ, ರೆಡಿ ಆಯ್ತು ರೀ. ನುಗ್ಗಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು. ತಿನ್ನಿರಿ, ಇದರಿಂದ ಎ, ಸಿ, ವಿಟಮಿನ್ ಸಿಗ್ತೈತಿ. ಹೃದಯಕ್ಕೂ ಆರೋಗ್ಯಕ್ಕೂ ಶುಗರ್ಗೆ ಎಲ್ಲಕ್ಕೂ ಒಳ್ಳೆಯದು. ಮಾಡ್ಕೊಳ್ರಿ, ತಿನ್ಕೊಳ್ರಿ. ಕಮೆಂಟ್ಸ್ ಒಳಗೆ ಯಾವ ಥರ ಮಾಡಿ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೀನಿ. ಸಪೋರ್ಟ್ ಮಾಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ.